ಆತ್ಮೇರೆ ನಮಸ್ಕಾರ. ವಿಡಿಯೋ ಮಾಡಿ ಮಿಂಚಲು ಆರಂಭಿಸಿ. ಏನು ಸಾರ್, ಇದೊಂಥರ ಅನೌನ್ಸ್ಮೆಂಟ್ ಇದೆ. ಹೌದು ಸ್ವಾಮಿ, ಇವತ್ತು ಒಂದು ಮೊಬೈಲ್ ಸಾಕು ಸದ್ಯದಲ್ಲಿ ನೀವೊಂದು ವಿಡಿಯೋ ಮಾಡೋಕ್ಕೆ. ಓಕೆ, ಸೊ ಜಸ್ಟ್ ಒಂದು ಮೊಬೈಲ್ ಇವತ್ತೆಲ್ಲ ಒಂದು ಆರ್ಡಿನರಿ ಮೊಬೈಲಲ್ಲೂ ರೆಕಾರ್ಡ್ ಮಾಡ್ಬೋದು. ಆದರೆ ಏನನ್ನ ರೆಕಾರ್ಡ್ ಮಾಡ್ತೀರಿ, ಹೇಗೆ ರೆಕಾರ್ಡ್ ಮಾಡ್ತೀರಿ, ಯಾವ ವಿಷಯನ ಪ್ರೆಸೆಂಟ್ ಮಾಡ್ತೀರಿ, ತುಂಬ ಇಂಪಾರ್ಟೆಂಟು ಸ್ನೇಹಿತರೆ. ಅದಕ್ಕೆ ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ಸ್ ಇಂಪ್ರೂವ್ ಮಾಡೋದಕ್ಕೆ ನಾನು ಜಯಪ್ರಕಾಶ್ ನಾಗತಿಹಳ್ಳಿ, ಇಂಟರ್ನ್ಯಾಷನಲ್ ಟ್ರೈನರ್, ಮೆಂಟರ್ ಆ್ಯಂಡ್ ಆಥರ್, ನಿಮಗೆ ಮಾರ್ಗದರ್ಶನ ನೀಡ್ತಾ ಇದ್ದೇನೆ. ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸು ಈ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ನೋಡೋಣ. ಇವತ್ತು ವಿಡಿಯೋ ಮೇಕಿಂಗ್ ಈಸ್ ದ ಆರ್ಡರ್ ಆಫ್ ದಿ ಡೇ. ಸೊ ಎಲ್ಲರೂ ಕಾಮೆಂಟಲ್ಲಿ ಟೈಪ್ ಮಾಡಿ, ವಿಡಿಯೋ ಮೇಕಿಂಗ್ ಈಸ್ ದ ಆರ್ಡರ್ ಆಫ್ ದಿ ಡೇ ಅಂತ ಟೈಪ್ ಮಾಡಿ. ಅಷ್ಟರಲ್ಲಿ ಮಾಲತಿ ಮೇಡಮ್ನ ಮಾತಾಡ್ಸೋಣ. ಎಸ್ ಮಾಲತಿ ಮೇಡಮ್, ನಮಸ್ಕಾರ. ನಮಸ್ತೆ ಸರ್. ವಿಡಿಯೋ ಮಾಡಲು ಆರಂಭಿಸಿ, ಮಿಂಚಲು ಆರಂಭಿಸಿ ಅಂತ. ವಿಡಿಯೋ ಮಾಡುವುದರಿಂದ ನಮ್ಮ ಒಂದು ಮಾತುಗಾರಿಕೆ ಉತ್ತಮವಾಗುತ್ತೆ, ನಮ್ಮ ಒಂದು ಡ್ರೆಸ್ ಸೆನ್ಸ್ ಚೆನ್ನಾಗಾಗುತ್ತೆ, ನಮ್ಮ ಒಂದು ಫೇಸ್ ಅಪಿಯರೆನ್ಸ್ ಫಸ್ಟ್ ವಿಡಿಯೋ ಮಾಡೋದಕ್ಕೂ ಆಮೇಲೆ ವಿಡಿಯೋ ಮಾಡೋದಕ್ಕೂ ಒಂದು ಚಂದ ಆಗ್ತಾ ಹೋಗುತ್ತೆ ಸರ್. ಜೊತೆಗೆ ಮಿಂಚೋದು, ನಾವು ಮಾತುಗಾರಿಕೆಯಲ್ಲಿ ಮಿಂಚಬಹುದು, ಅಥವಾ ಹಾಡುಗಾರಿಕೆಯಲ್ಲಿ ಮಿಂಚಬಹುದು, ಅಥವಾ ಯಾವ್ದಾದ್ರು ಒಂದು ಅಡಿಗೆ ಒಂದು ಕಾರ್ಯವನ್ನ ಮಾಡ್ತಾ ಅದ್ರಲ್ಲೂ ಮಿಂಚಬಹುದು. ಹೆಸರನ್ನ ಗಳಿಸ್ಬೋದು, ಹಣವನ್ನ ಗಳಿಸ್ಬೋದು. ವಿಡಿಯೋ ಮಾಡಲು ಪ್ರಾರಂಭಿಸಿ ಮಿಂಚೋದು ಜೊತೆಗೆ ಆದಾಯನು ಹೆಚ್ಚು ಮಾಡ್ಕೊಬಹುದು. ಈಗ ನಾವು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಎಷ್ಟೋ ಜನ ಈಗ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಣವನ್ನ ಗಳಿಸ್ತಾ ಇದ್ದಾರೆ. ಅಂದ್ರೆ ಅವರ ಒಂದು ಜೀವನ ಶೈಲಿನೂ ಉತ್ತಮವಾಗೋಕೆ ಅವಕಾಶ ಆಯ್ತು. ಅವ್ರಿಗೆ ಹೆಚ್ಚು ಒಂದು ಹೆಸರು ಬರಲು, ಹೆಚ್ಚಿನ ಒಂದು ಜನರನ್ನ ಅವರು ಆವರಿಸ್ಕೊಳ್ಳಕ್ಕೆ ಸಾಧ್ಯ ಆಗತ್ತೆ. ಆ ವಿಡಿಯೋ ಮುಖಾಂತರ ನೋಡಿ ಎಷ್ಟೋ ಜನಕ್ಕೆ ನಾವು ನಮಗೆ ಪರಿಚಯ ಇಲ್ದಿರೋರ್ಗೆಲ್ಲ ಪರಿಚಯ ಆಗೋಕೆ ಪ್ರಾರಂಭ ಆಗ್ತೀವಿ. ಅದಕ್ಕೆ ವಿಡಿಯೋ ಮಾಡಿ ಮಿಂಚಲು ಆರಂಭಿಸಿ ಅಂತ. ನಾವು ಮಿಂಚಬಹುದು ವಿಡಿಯೋನ ಸ್ಟಾರ್ಟ್ ಮಾಡಿದ್ರೆ. ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿ ಹೆಚ್ಚು ಒಂದು ಹೆಸರನ್ನ ಗಳಿಸ್ಕೊಬಹುದು, ಹೆಚ್ಚು ನಾವು ಪ್ರಸಿದ್ಧಿಯನ್ನ ಗಳಿಸ್ಕೊಬಹುದು ಸರ್. ಥ್ಯಾಂಕ್ ಯು. ವೆರಿ ಗುಡ್. ಈಗ ಮಮತಾ ಏನ್ ಹೇಳ್ತಾರೆ ಕೇಳೋಣ. ಎಸ್, ಓಟು ಮಮತಾ. ಲೈಕ್ ಕರೆಂಟ್ಲಿ ಸರ್, ನಿಮ್ಮ ಮುಖ ಕಾಣಿಸ್ತಾ ಇಲ್ಲ, ಮುಖ ಕಾಣೋಂಗ್ ಕೂತ್ಕೊಳ್ಳಿ. ಹಾ. ಸೊ ಕರೆಂಟ್ಲಿ ಪ್ರೆಸೆಂಟ್ಲಿ ನೋಡಿದ್ರೆ ಸರ್, ಈಗ ವಿಡಿಯೋನೇ ಬಹಳ ಜನ ಮಾಡ್ತಿದ್ದಾರೆ ಸರ್. ವಿಡಿಯೋ ಮಾಡೋದ್ರಿಂದ ಇಲ್ಲಿ ಭಾರತದಲ್ಲಿ ಇಲ್ಲಂದೆ ಪ್ರಪಂಚದಲ್ಲಿ ಯಾವುದೇ ಕೋಣೆದಲ್ಲೂ ನಮ್ಮ ವಿಡಿಯೋ ಮುಟ್ಟತ್ತೆ ಸರ್. ಸೊ ಇಷ್ಟು ಪವರ್ ಇದೆ ವಿಡಿಯೋದಲ್ಲಿ ಸರ್. ಅಂಡ್ ಡೆಫಿನೆಟ್ಲಿ ಸರ್, ವಿಡಿಯೋ ಮಾಡೋದ್ರಿಂದ ನಾವು ಖಂಡಿತ ಮಿಂಚ್ಬೋದು ಸರ್. ಯಾಕಂದ್ರೆ ನಮ್ಗೆ ಏನೇನ್ ಮಾಹಿತಿ ಇದೆ, ಏನೇನ್ ಜ್ಞಾನ ಇದೆ, ಏನೇನ್ ಕಲೆಗಳಿದೆ, ಅದೆಲ್ಲ ವಿಡಿಯೋದಲ್ಲಿ ತೋರಿಸ್ಬೋದು ಸರ್. ಮತ್ತೆ ಬೇರೆಯವ್ರ ಜನನು ನಮ್ ಕಲೆ ಮಾಹಿತಿ ಇಲ್ಲಾಂದ್ರೆ ನಮ್ ಜ್ಞಾನ ನೋಡಿ ಅದು ಅವರು ಕಲ್ತಿ ಮುಂದೆ ಬರ್ಬೋದು ಸರ್. ಸೊ ನಾವು ಮಿಂಚ್ತೀವಿ, ಬೇರೆಯವ್ರಿಗೂ ಮಿಂಚ್ತೀವಿ ಸರ್. ಓಕೆ ಓಕೆ ಫೈನ್. ಅನಂತ ಕೃಷ್ಣ ಮೋಹನ್ ಏನ್ ಹೇಳ್ತಾರೆ? ಎಲ್ಲರಿಗೂ ನಮಸ್ಕಾರ. ವಿಡಿಯೋ ಮಾಡಿ ಮಿಂಚಲು ಆರಂಭಿಸಿ. ಹೌದು ಸರ್, ಯಾಕಂದ್ರೆ ನಾವ್ ಎಲ್ಲೋ ಇರ್ತೀವಿ, ಈ ನಮ್ಮ ಸಂಸ್ಕೃತಿನೂ ನಮ್ಗೆ ನಮ್ಮದೇ ಆದ ಒಂದು ಸಂಸ್ಕೃತಿ ಇರುತ್ತೆ. ಬಟ್ ನಾವ್ ಅದನ್ನ ಪ್ರತಿಬಿಂಬಿಸೋಕೆ ಒಂದು ಸಾಧನೆ ಬೇಕು, ಅದಕ್ಕೆ ಒಂದು ವಿಡಿಯೋ ಅನ್ನೋದನ್ನ ಉಪಯೋಗಿಸ್ಕೋಬಹುದು. ಸೊ ಆ ವಿಡಿಯೋನ ನಾವು ಯಾವ ರೀತಿಯಿಂದ ನಾವು ಗುರ್ತಿಸ್ಕೋಬಹುದು ಅಂದ್ರೆ, ನಾವು ಒಂದು ಗುರ್ತಿಕೆ ಆಗ್ತೀವಿ, ಮತ್ತೆ ಜನಪ್ರಿಯತೆ ಆಗುತ್ತೆ, ಮತ್ತೆ ಸ್ನೇಹ ಬೆಳಿತೈತಿ, ನಾಯಕತ್ವನು ಬೆಳಿತೈತಿ, ಜ್ಞಾನನು ವೃದ್ಧಿ ಆಗುತ್ತೆ, ಹಣನು ಸಂಪಾದಿಸಬಹುದು, ವ್ಯಕ್ತಿ ವರ್ತನೆ ಮತ್ತು ಉದ್ಯೋಗ ಎಲ್ಲದರ ಬಗ್ಗೆನು ವಿಡಿಯೋದಲ್ಲಿ ನಾವು ನೋಡಿ ಅದನ್ನ ತಿಳ್ಕೊಂಡು ನಾವು 4 ಮಂದಿಗೆ ಹಂಚೋದಕ್ಕೆ ಕೂಡ ಅದನ್ನ ಆರಂಭಿಸಬಹುದು ಸರ್. ವಿಡಿಯೋದಿಂದ ನಾವು ಎಲ್ಲಿ ಕುಂತಲ್ಲಿ ಕೂಡ ನಮ್ಮ ಒಂದು ಭಾವನೆ ಇದನ್ನು ಎಲ್ಲರಿಗೂ ಸಲ್ಲಿಸಬಹುದು. ನಾವು ಇವತ್ತು ಇದ್ರೂ ಇಲ್ಲದೆ ಇದ್ರೂ ಕೂಡ ಆ ವಿಡಿಯೋನ ಮುಂದಿನ ಪೀಳಿಗೆ ಕೂಡ ಉಪಯೋಗ ಆಗುವಂತ ಸಾಧನೆ ಮಾಡ್ಕೋಬಹುದು ಸರ್. ಸೊ ಈ ಮೂಲಕ ವಿಡಿಯೋ ಇಂದ ಇಷ್ಟೊಂದು ಉಪಯೋಗ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಓಕೆ ಫೈನ್. ಹೊಂಗೆಮ್ಮ ಏನ್ ಹೇಳ್ತಾರೆ? ನಮಸ್ತೆ ಸರ್. ವಿಡಿಯೋ ಮಾಡಿ ಮಿಂಚಲು ಆರಂಭಿಸಿ. ಸರ್, ವಿಡಿಯೋ ಮಾಡಿದ್ರೆ ಮಿಂಚಲು ಆರಂಭಿಸ್ತಾರೆ ಸರ್. ಯಾಕಂದ್ರೆ ಇವಾಗ ವಿಡಿಯೋ ಹೆಚ್ಚು ಕೈ ಒಳಗೆ ಮೊಬೈಲ್ ಇಟ್ಕೊಂಡ ಜನ ಇದು ಮಾಡ್ತಾ ಇದಾರೆ. ಹಾಗಾಗಿ ಯಾವಾಗೂ ಸತತ ವಿಡಿಯೋನ ನೋಡ್ತಿರ್ತಾರೆ. ಹಾಗಾಗಿ ನಾವು ಕೂಡ ವಿಡಿಯೋ ಮಾಡಿ ಮಿಂಚಲು ಆರಂಭಿಸಿ ಅಂತ ಹೇಳಿದ್ರೆ ಸರ್, ಈಗ ನಾವು ಕೂಡ ಯಾವ್ದಾದ್ರು ಒಂದ್ ಸಣ್ಣ ಟಾಪಿಕ್ ತಗೊಂಡ್ ನಾವು ಕೂಡ ಒಂದು ವಿಡಿಯೋ ಮಾಡಿ ಬಿಟ್ವಿ ಅಂದ್ರೆ ಅದ್ರಾಗ ಕೂಡ ನಾವು ಮಿಂಚ್ಬೋದು ಅನ್ನೋ ಆಸಕ್ತಿ ನನ್ನಲ್ಲಿ ಇದೆ. ಯಾಕಂದ್ರೆ ಬಿಗ್ ಬಾಸ್ ಒಳಗ ಚೈತ್ರಾ ಕುಂದಾಪುರ್ ಅಂತ ಹೇಳಿ ಅವರು ಕೂಡ ಹಿಂದೂ ಪರವಾಗಿ ಹೋರಾಟ ಮಾಡಿ ಅವರು ಕೂಡ
ಹಲವಾರು ತಮ್ಮ ಭಾಷಣ ಮೂಲಕ ವಿಡಿಯೋ ಮಾಡಿ ಬಿಟ್ಟು ಕೂಡ ಅವರು ಮಿಂಚ್ತಾ ಇದ್ದಾರೆ. ಹಾಗಾಗಿ ಬಿಗ್ ಬಾಸ್ ಒಳಗ್ ಜನ ಡೈಲಿ ಬಿಗ್ ಬಾಸ್ ನೋಡಿದ್ರು ಕೂಡ ಮೊಬೈಲ್ ಹಿಡ್ಕೊಂಡ ವಿಡಿಯೋ ನೋಡ್ತಿರ್ತಾರೆ ಹೊರ್ತು ಟಿವಿ ಒಳಗ್ ನೋಡಿದವ್ರಿಗೆ ಸಾಲಲ್ಲ. ಆ ವಿಡಿಯೋನು ಎಲ್ಲಿ ಹೋದ್ರು ಕೂಡ ವಿಡಿಯೋನ ನೋಡ್ತಾರೆ. ಹೀಗಾಗಿ ಜನ ಹೆಚ್ಚು ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ, ಪೂರಾ ವಿಡಿಯೋಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ನಾವು ಕೂಡ ಏನಾದ್ರೂ ಒಂದ್ ನಮ್ ಸಮಾಜ ಬಗ್ಗೆ ಆಗ್ಲಿ, ಒಂದ್ ಈಗ ನಮ್ದು ಸಮಾಜದ ಒಂದಿರ್ಲಿ, ಒಂದು ಹೋರಾಟದಿರ್ಲಿ, ನಾವು ಕೂಡ ಒಂದ್ ಸಣ್ಣ ವಿಡಿಯೋ ಮಾಡಿಬಿಟ್ರೆ ನಾವು ಕೂಡ ಮಿಂಚ್ಬೋದು ಅಂತ ಹೇಳಿ ನನ್ನ ಆಸೆ ಸರ್. ನಿಮಗೆ ಆಸಕ್ತಿ ಇರುವ ಯಾವುದೇ ವಿಚಾರದ ಬಗ್ಗೆ ನೀವು ಮಾತನಾಡಲಿಕ್ಕೆ ಸಾಧ್ಯತೆ ಇದೆ. ಆನ್ಲೈನ್ ಕೋರ್ಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ವಿಡಿಯೋ ಸೀರೀಸ್ಗಳನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ. ಒಂದು ವಿಷಯವನ್ನು ತೆಗೆದುಕೊಂಡು ಆ ವಿಷಯವನ್ನು ಗಂಭೀರವಾಗಿ ಮಂಡಿಸೋದಕ್ಕೂ ಕೂಡ ಸಾಧ್ಯತೆ ಇದೆ. ಅವಕಾಶಗಳು ನೂರಾರು. ನೀವು ಹೇಗೆ ಈ ಅವಕಾಶವನ್ನು ಬಳಸಿಕೊಳ್ಳುತ್ತೀರಿ ಎನ್ನುವುದರ ಮೇಲೆ ನಿಮ್ಮ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಆಗಲೇ ನಮ್ಮ ಪಾರ್ಟಿಸಿಪೆಂಟ್ಸ್ ಕೆಲವರು ಹೇಳಿದಾಗೆ ನಾವು ಯೂಟ್ಯೂಬ್ನಲ್ಲಾಗಲಿ, ಇವತ್ತು ಬರೀ ಕೇವಲ ಯೂಟ್ಯೂಬ್ ಮುಖಾಂತರ ಮತ್ತು ಸೋಷಿಯಲ್ ಮೀಡಿಯಾ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ಸ್ ಇದೆ. ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನ್, ಒಂದೊಂದು ಸೋಷಿಯಲ್ ಮೀಡಿಯಾದು ಒಂದೊಂದು ಇಂಪಾರ್ಟೆನ್ಸ್ ಇದೆ. ಅದನ್ನು ಅರ್ಥ ಮಾಡಿಕೊಂಡು ಸಾಮಾಜಿಕ ಜಾಲತಾಣವನ್ನು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಬಳಸಿ. ಅದರಿಂದ ಅನಾನುಕೂಲ ಮಾಡ್ಕೋಬೇಡಿ, ಸಮಯ ವ್ಯಯ ಮಾಡಬೇಡಿ. ನಿಮ್ಗೇನೋ ಬೇಕು, ನೀವೇನೋ ಕಲಿಬೇಕು, ಮಾಡಬೇಕು, ಮಾಡಿ. ಯಾವತ್ತೂ ನಾವು ಕನ್ಸ್ಯೂಮರ್ ಆಗಬಾರ್ದು, ಕರೆಕ್ಟಾ? ಕ್ರಿಯೇಟರ್ ಆಗಬೇಕು, ವ್ಯೂಯರ್ ಆಗಬಾರ್ದು, ಪ್ಲೇಯರ್ ಆಗಬೇಕು. ಇದನ್ನು ಮನಸ್ಸಲ್ಲಿಟ್ಕೊಳ್ಳಿ. ಇಲ್ಲದೇ ಇದ್ದರೆ ಎಲ್ಲರೂ ಅಭಿವೃದ್ಧಿ ಹೊಂದ್ಬಿಡೋರು. ಆದರೆ ಯಾರು ನಾಯಕರಾಗುತ್ತಾರೆ, ಯಾರು ಟಾಪರ್ ಆಗ್ತಾರೆ, ಯಾರು ಅಚೀವರ್ ಆಗ್ತಾರೆ, ಯಾರು ಎಕ್ಸ್ಪರ್ಟ್ ಆಗ್ತಾರೆ, ಯಾರು ಶ್ರೀಮಂತರಾಗ್ತಾರೆ, ಯಾರು ಅವರ ಸಮಯವನ್ನು ತಮಗಾಗಿ ವಿನಿಯೋಗಿಸಿಕೊಳ್ಳುತ್ತಾರೆ, ಯಾರು ತಮ್ಮ ಮೇಲೆ ತಾವು ಇನ್ವೆಸ್ಟ್ ಮಾಡ್ಕೊಳ್ತಾರೆ, ಅವರೆಲ್ಲ ಉದ್ಧಾರ ಆಗ್ತಾರೆ. ಆ ಉದ್ಧಾರ ಯಶಸ್ಸು ಆಗೋದ್ರಲ್ಲಿ ನೀವು ಆಗಲಿ ಅಂತ ನಾನು ಹಾರೈಸ್ತೇನೆ. ಕಾಮೆಂಟ್ ಮಾಡಿ, ನಿಮ್ಗೆ ಏನು ಅನ್ನಿಸ್ತು ಅಂತ. ಲೈಕ್ ಮಾಡಿ, 4 ಜನಕ್ಕೆ ಶೇರ್ ಮಾಡಿ. ಬಾಯ್ ಬಾಯ್.